ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ 2026 ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾವ ಥರ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಮತ್ತು ಯಾರಿಗೆ ಅಪ್ಲೈ ಆಗುತ್ತೆ, ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಅಪ್ಲೈ ಮಾಡೋ ಪ್ರೊಸೀಜರ್ ಏನು, ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ, ಈಗ ಗೂಗಲ್ ಕ್ರೋಮಲ್ಲಿ ಫಸ್ಟ್ ನೀವು ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ 2026 ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ. ಇದರಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಂತ ಏನಿದೆ, ಇಲ್ಲಿ ಸ್ಕಾಲರ್ಶಿಪ್ ದಿಸ್ ಲಿಂಕ್, ನೀವು ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ನಾವು ನೋಡಬಹುದು, ಫಸ್ಟ್ ಆಫ್ ಆಲ್ ನಾನು ಇದರಲ್ಲಿ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಂತರ ಯಾವ ಥರ ಅಪ್ಲೈ ಮಾಡಬೇಕಂತ ಅನ್ನೋದು ನಾನು ಡಿಟೇಲ್ ಆಗಿ ಈ ಸ್ಕಾಲರ್ಶಿಪ್ಪಲ್ಲಿ ಹೇಳ್ತಾ ಇದ್ದೀನಿ. ಒನ್ ಬೈ ಒನ್ ನಾವು ನೋಡುವ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಎಲಿಜಿಬಿಲಿಟಿ ಅಂದರೆ ಫಸ್ಟ್ ಆಫ್ ಆಲ್ ದಿಸ್ ಈಸ್ ಓನ್ಲಿ ಅಪ್ಲಿಕೇಬಲ್ ಟು ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಅಷ್ಟೇ ಇದು ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಇದರಲ್ಲಿ ಅಪ್ಲೈ ಮಾಡೋರು SSLC ಮತ್ತು PUC ಎರಡನ್ನೂ ಪಾಸ್ ಆಗಿರಬೇಕು. ಪಾಸ್ಡ್ ಬೋತ್ ಇನ್ SSLC 10th ಕ್ಲಾಸ್ ಆ್ಯಂಡ್ 12th ಕ್ಲಾಸ್ ಆ್ಯಸ್ ಎ ರೆಗ್ಯುಲರ್ ಸ್ಟೂಡೆಂಟ್ಸ್, ಗೌರ್ಮೆಂಟ್ ಸ್ಕೂಲ್ ಆರ್ ಕಾಲೇಜ್ ಇದರಿಂದ ಓದಿರಬೇಕು, 10ನೇ ತರಗತಿ ಮತ್ತು PUC. ನಂತರ ಈಗ 25-26 ಅಂದರೆ ಪ್ರೆಸೆಂಟ್ ಅಕಾಡೆಮಿಕ್ ಇಯರಲ್ಲಿ ಅಡ್ಮಿಷನನ್ನು ತೊಗೊಂಡಿರಬೇಕು ಮತ್ತು ರೆಗ್ಯುಲರ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಅಂದರೆ ಎನಿ ಡಿಗ್ರಿ ಆಯಿತು, ಆರ್ ಡಿಪ್ಲೊಮಾ ಕೋರ್ಸ್ 2 to 5 years ಡ್ಯೂರೇಷನ್ ಅದು ಡಿಪ್ಲೊಮಾ ಕೋರ್ಸನ್ನು ಸ್ಟಡಿ ಮಾಡ್ತಿರಬೇಕು. ಎಲ್ಲೇ ಗೌರ್ಮೆಂಟ್ ಅಥವಾ ಯಾವುದೇ ಕ್ರೆಡಿಬಲ್ ಪ್ರೈವೇಟ್ ಕಾಲೇಜ್ ಆಗಿರಲಿ, ಯೂನಿವರ್ಸಿಟಿ, ಎನಿವೇರ್ ಇನ್ ಇಂಡಿಯಾ, ಇವರು ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಈಗ ಅಪ್ಲಿಕೇಬಲ್ ನೋಡಿದ ನಂತರ ನಾವು ಲೆಟ್ ಸಿ ಹೌ ಟು ಅಪ್ಲೈ ಇಟ್. ಅಪ್ಲೈ ಮಾಡಲಿಕ್ಕೆ ಯಾವ ಥರ ನೋಡೋಣ. ಈಗ ಇನ್ನೊಂದು ನಾವು ನೋಡಬಹುದು, ಇದರಲ್ಲಿ ಆಲ್ರೆಡಿ ನಾನು ಒಂದು ಪ್ರೀವಿಯಸ್ ವಿಡಿಯೋನ ಮಾಡಿದ್ದೆ. ಈಗ 2025 ರೌಂಡ್ 1 ರೌಂಡ್ 2 ಅಂತ ಸ್ಕಾಲರ್ಶಿಪ್ ಇದು ಸ್ಟಾರ್ಟ್ ಆಗಿದೆ. ಈಗ ನಾನು ಹೇಳ್ತಾ ಇರೋದು ರೌಂಡ್ 2 ಸ್ಕಾಲರ್ಶಿಪ್ಪದ್ದು, ಅಂದರೆ ಸೆಕೆಂಡ್ ರೌಂಡ್ 2026 ಜನವರಿಲಿ ಸ್ಟಾರ್ಟ್ ಆಗಿದ್ದು ಮತ್ತು ಈಗ ಅಪ್ಲಿಕೇಶನ್ ರೌಂಡ್ 2ದು ಇಲ್ಲಿ ನಾವು ನೋಡಬಹುದು ಫೆಬ್ರವರಿಯಲ್ಲಿ ಇದನ್ನು ಇನ್ಫಾರ್ಮೇಷನ್ ಕೊಡ್ತಾರೆ, ಅಲಾಟ್ ಆಗೋದು. ಇಲ್ಲಿ ನಾವು ನೋಡಬಹುದು ಅಪ್ಲಿಕೇಶನ್ ರಿವ್ಯೂ ಆಗೋದು ಯಾವಾಗ ಅಂದರೆ ಫೆಬ್ರವರಿ 2026ದ್ದು. ನಂತರ ರಿವ್ಯೂ ಆದ ನಂತರ ಕಂಪ್ಲೀಟ್ ದುಡ್ಡೆಲ್ಲ ಅವರು ಡಿಸ್ಬರ್ಸ್ ಮಾಡೋದು ಯಾವಾಗ ಅಂದರೆ ಏಪ್ರಿಲ್ 2026 ಸ್ಕಾಲರ್ಶಿಪ್ 2026. ಮತ್ತು ಅದೇ ಸ್ಕಾಲರ್ಶಿಪ್ ರಿನ್ಯೂವಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇದೇ ವರ್ಷ 2026 ಡಿಸೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ದ ಇನ್ಫಾರ್ಮೇಷನ್. ಈಗ ನಾನು ಯಾವ ಥರ ಅಪ್ಲೈ ಮಾಡಬೇಕಂತ ಲಾಗಿನ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ಈಗ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದರೆ, ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದರೆ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಬೇಕು, ರಿಜಿಸ್ಟರ್ ನಾವು ಅಂತ. ನೀವು ಒಂದು ವೇಳೆ ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನ್ಯೂ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ನೋಡ್ಬೋದು ಏನೆಲ್ಲ ಮಾಹಿತಿಯನ್ನು ಕೇಳ್ತಾರೆ. ಇದರಲ್ಲಿ ಫಸ್ಟ್ ಆಫ್ ಆಲ್ ನೀವು ಜೆಂಡರ್ ಬಗ್ಗೆ ಮಾಹಿತಿ ಇರುತ್ತೆ. ಫೀಮೇಲ್ ಅಂತ ಕೊಡಬೇಕು. ದೆನ್ SSLC 10th ಎಸ್, 12th ಎಸ್ ಅಂತ ಕೊಡಬೇಕು. ಕರ್ನಾಟಕದಿಂದ ಇದ್ದೀರಿ ಎಸ್ ಅಂತ ಕೊಡಬೇಕು. ಮತ್ತು 25-26 ಓದ್ತಾ ಇದ್ದೀರಿ ಎಸ್ ಅಂತ ಕೊಟ್ಟು ಎಲಿಜಿಬಿಲಿಟಿ ಅಂತ ಕೊಟ್ಟ ತಕ್ಷಣ ಓಕೆ ಯು ಆರ್ ಎಲಿಜಿಬಲ್ ಅಂತ ಕೊಡುತ್ತೆ. ನಂತರ ನೀವು ಇಲ್ಲೇ ನಿಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ರಿಜಿಸ್ಟರನ್ನು ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ, ಅದಕ್ಕೆ ನಾನು ಇಲ್ಲೇ ಇರುವ ಆಲ್ರೆಡಿ ರಿಜಿಸ್ಟರ್ಡ್ ಇದು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಬೇಕು. ನಾನು ಯೂಸರ್ ID ಪಾಸ್ವರ್ಡನ್ನು ಟೈಪ್ ಮಾಡಿಬಿಟ್ಟು ಲಾಗಿನ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೀವು ಯೂಸರ್ ID ಮತ್ತು ಲಾಗಿನ್ ಟೈಪ್ ಮಾಡಿದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಅಂತ ಕ್ಲಿಕ್ ಆದ ತಕ್ಷಣ ನಾವು ನೋಡಬಹುದು, ಲಾಗಿನ್ ಆದ ನಂತರ ನಾವು ಇಲ್ಲಿ ನೋಡಬಹುದು ಕೊನೆಯ ದಿನಾಂಕ ಇದರಲ್ಲಿ ಹೇಳಿದ್ದಾರೆ ರೌಂಡ್ 2ದು 31 ಜನವರಿ 2026, 31 ಜನವರಿ 2026 ಕೊನೆಯ ದಿನಾಂಕವಾಗಿದೆ. ಈಗ ಡ್ಯಾಶ್ಬೋರ್ಡಲ್ಲಿ ನಾವು ನೋಡ್ದಂಗೆ ಡ್ಯಾಶ್ಬೋರ್ಡಲ್ಲಿ ನಾವು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಇದರಲ್ಲಿ ನಮಗೆ ಇರೋದು ಟೋಟಲ್ ಈ ಪಾಯಿಂಟ್ಸಲ್ಲಿ ಫಸ್ಟ್ ನಾನು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಆಧಾರ್ ಕಾರ್ಡ್ ಡೀಟೇಲ್ಸ್, ನಂತರ ಬ್ಯಾಂಕ್ ಡೀಟೇಲ್ಸ್, ಅದೇ ರೀತಿ SSLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್,
12th ಮಾರ್ಕ್ಸ್ ಕಾರ್ಡ್, ಅಡ್ಮಿಷನ್ ಪ್ರೂಫ್ ಮತ್ತು ಕೊನೆಯದಾಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇವೆಲ್ಲ ಮಾಹಿತಿಯನ್ನು ಅಪ್ಲೋಡ್ ನೀವು ಮಾಡಬೇಕು. ಫಸ್ಟ್ ನಾವಿಲ್ಲಿ ನೋಡಿ ಬಂದಂಗೆ ಪಾಸ್ಪೋರ್ಟ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್. ಈಗ ಇದರ ಅಳತೆ ಅಂದರೆ ಡೈಮೆನ್ಷನ್ ಮತ್ತು ಸೈಜ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ಅಪ್ಲೋಡ್ ಮಾಡಬೇಕಾದ್ರೆ ನೋಡಿ ಎಲ್ಲದು ಸೈಜು 30 KB ಯಿಂದ 500 KB ಇದರ ಒಳಗಡೆ ಇರಬೇಕು. 30 KB ಯಿಂದ 500 KB ತನಕ ಇರಬೇಕು. ಸಿಗ್ನೇಚರು ಕೂಡ ಇಲ್ಲಿ ಸ್ಯಾಂಪಲ್ನ ತೋರಿಸಿದ್ದಾರೆ. ಈಗ ಇದರಲ್ಲಿ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಅಪ್ಲೋಡ್ ಲಿಂಕಲ್ಲಿ ಹೋಗಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದೇ ರೀತಿ ಸಿಗ್ನೇಚರು ಕೂಡ ಈ ಅಪ್ಲೋಡ್ ಲಿಂಕಿಗೆ ಹೋಗಿ ನೀವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಒನ್ಸ್ ಯು ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಸಿಗ್ನೇಚರ್ ದೆನ್ ಯು ಹ್ಯಾವ್ ಟು ಗೋ ಟು ದಿ ಆಧಾರ್ ಕಾರ್ಡ್. ನೀವು ಆಧಾರ್ ಕಾರ್ಡಿಗೆ ಹೋಗಬೇಕು. ಆಧಾರ್ ಕಾರ್ಡಲ್ಲಿ ಇಲ್ಲಿಯೂ ಕೂಡ ನೀವು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. JPG, PNG ಅಥವಾ PDF ಫಾರ್ಮ್ಯಾಟಲ್ಲಿ 30 KB to 500 KB ಸೈಜ್ ಇರುತ್ತೆ. ಇಲ್ಲಿ ಯು ಹ್ಯಾವ್ ಟು ರೈಟ್ ಯುವರ್ ಫುಲ್ ನೇಮ್ ಮತ್ತು ಆಧಾರ್ ಕಾರ್ಡ್ ಕಾಪಿಯನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡ್ ಕಾಪಿಯನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ ಕಾಪಿ ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಬರೋದು ಬ್ಯಾಂಕ್ ಡೀಟೇಲ್ಸ್. ಬ್ಯಾಂಕ್ ಡೀಟೇಲ್ಸಲ್ಲಿ ನೀವು ನಿಮ್ಮದೇ ಪಾಸ್ಬುಕ್ದು ಏನು ಫ್ರಂಟ್ ಪೇಜ್ ಇರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ಅದಕ್ಕೆ ಕೂಡ ಸೈಜ್ ಇರೋದು 30 KB to 500 KB. ಇಲ್ಲಿ ನಿಮ್ಮ ಮಾಹಿತಿ ಎಲ್ಲ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಇಲ್ಲಿ ಫೈಲನ್ನು ಬ್ಯಾಂಕ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಇದಾದ ನಂತರ 10th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಈ ಕಾಣಿಸ್ತಾ ಇರೋ SSLC ಮಾರ್ಕ್ಸ್ ಕಾರ್ಡ್ ನೋಡಿ ಅಪ್ಲೋಡ್ ಮಾಡಿದ್ದಾರೆ. ಕರ್ನಾಟಕದ್ದು SSLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತು ಅದೇ ರೀತಿ 12th ಮಾರ್ಕ್ಸ್ ಕಾರ್ಡ್ದು ಕೂಡ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕು. 12th ಮಾರ್ಕ್ಸ್ ಕಾರ್ಡ್ ನಂತರ ಅಡ್ಮಿಷನ್ ಪ್ರೂಫ್ ಅಂದರೆ ಬೋನಾಫೈಡ್ ಸರ್ಟಿಫಿಕೇಟ್ ನೀವು ಇದನ್ನು ತೊಗೊಂಡು ಕಾಲೇಜ್ನಿಂದ ಅಥವಾ ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಿ ಅಲ್ಲಿಂದ ತೊಗೊಂಡ್ಬಿಟ್ಟು ನೀವು ಇದನ್ನು ಅಪ್ಲೋಡ್ ಮಾಡಬೇಕು. ಕೊನೆಯದಾಗಿ ಸಬ್ಮಿಟ್ ಅಂತಿರುತ್ತೆ. ಸಬ್ಮಿಟ್ ಈ ಕನ್ಸೆಂಟನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ನೋಡಬಹುದು ಕನ್ಸೆಂಟ್ ಫಾರ್ ದಿ ಕಲೆಕ್ಷನ್ ಆ್ಯಂಡ್ ಯೂಸ್ ಆಫ್ ಪರ್ಸ್ನಲ್ ಡೇಟಾ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯವರು ನಿಮ್ಮ ಕಡೆಯಿಂದ ಪರ್ಮಿಷನ್ನ ತೊಗೊಳ್ತಾ ಇದ್ದಾರೆ. ಅಂದರೆ ನೀವು ಏನು ಡೇಟಾನ ಸಬ್ಮಿಟ್ ಮಾಡ್ತಾ ಇದ್ದೀರಿ ನಾವು ಅದನ್ನು ಪರಿಶೀಲಿಸಿ ಸ್ಕಾಲರ್ಶಿಪ್ ಕೊಡ್ತೀವಿ ಮತ್ತು ನಾವು ಇದನ್ನು ಆಕ್ಸೆಸ್ ನಮ್ಗೆ ಕೊಡಬೇಕಾಗತ್ತಂತ ಇವರು ಅದರಲ್ಲಿ ಹೇಳಿದ್ದಾರೆ. ಇವೆಲ್ಲ ನೀವು ಓದಿದ ನಂತರ ಎಸ್ ಅಗ್ರಿ ಆ್ಯಂಡ್ ಸಬ್ಮಿಟ್ ಅಂತ ಕೊಡಬೇಕು. ಎಸ್ ಅಗ್ರಿ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಈಗ ನೀವು ನೋಡಿದಂಗೆ ಒನ್ಸ್ ಯು ಸಬ್ಮಿಟ್ ದಿ ಸ್ಕಾಲರ್ಶಿಪ್ ನಿಮಗೆ SMS ಕೂಡ ಬರುತ್ತೆ ಮತ್ತು ನಂತರದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾರೆ. ನಂತರದ ಮಾಹಿತಿ ಅಂದರೆ ವೆದರ್ ನಿಮ್ಮ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿದೆಯೋ ಇಲ್ಲೋ. ಒಂದು ವೇಳೆ ಸ್ಕಾಲರ್ಶಿಪ್ ನಿಮ್ಮ ಸೆಲೆಕ್ಟ್ ಆಗಿದ್ದರೆ ನೀವು ಇದೇ ವರ್ಷ ಡಿಸೆಂಬರಲ್ಲಿ ಕೂಡ ಈ ಸ್ಕಾಲರ್ಶಿಪ್ ರಿನ್ಯೂವಲ್ ಹಾಕಬೇಕಾಗತ್ತೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಲೈಕ್ ಆದರೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.